ಮೈತ್ರಿ ಸರ್ಕಾರ ಉಳಿಸಿಕೊಳ್ಳಲೇಬೇಕು ಇಂಥದ್ದೊಂದು ಫರ್ಮಾನು ಸೂಚನೆ ಬಂದಿದೆ. ಹೈಕಮಾಂಡ್ ಇಂದ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯ ಮಾತುಗಳನ್ನು ಆಡಿದರೆ ರಾಹುಲ್ ಗಾಂಧಿ. ಸೊ ಈಗಿನ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳಬೇಕು. ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳಬಾರದು. ಸೊ ಬೀಳಕ್ಕೆ ಅವಕಾಶ ಕೊಡಬೇಡಿ. ಅದಕ್ಕೇನು ಬೇಕು ಎಲ್ಲ ರಣತಂತ್ರ ರೂಪಿಸಿ ಲೋಕಸಭಾ ಚುನಾವಣೆ ಕೂಡ ಮೈತ್ರಿ ಸರ್ಕಾರ ಉಳಿಬೇಕು. ಬೀಳುವ ಹಂತಕ್ಕೆ ಬಂದರೂ ಕೂಡ ಅದಕ್ಕೆ ಏನು ಬೇಕಾದಂಥ ಮದ್ದುಗಳನ್ನು ಕಂಡುಹಿಡಿಯಿರಿ ಅನ್ನುವಂಥ ಎಚ್ಚರಿಕೆಯನ್ನು ರಾಹುಲ್ ಗಾಂಧಿ ನೀಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ನೇರವಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ಸೊ ಕಾಂಗ್ರೆಸ್ ನಾಯಕರೆಲ್ಲ ಒಂದು ಕಡೆ ಕೈ ಚೆಲ್ಲಿ ಕುಳ್ತ್ರ. ಸೊ ಈ ಒಂದು ಸ್ಥಿತಿಗೆ ಕಾಂಗ್ರೆಸ್ ನಾಯಕರ ಹೊಣೆ ಅನ್ನುವಂಥ ಒಂದು ಮೆಸೇಜ್ ಕೂಡ ಪಾಸ್ ಆಗಿದೆ ರಾಹುಲ್ ಗಾಂಧಿ ಕಡೆಯಿಂದ. ರಾಜ್ಯದ ನಾಯಕರಿಗೆ ರಾಹುಲ್ ಗಾಂಧಿ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ವಿದ್ಯಮಾನದಿಂದ ಸರ್ಕಾರ ಅಳಿದು ಹೋಗಬಾರ್ದು, ಸರ್ಕಾರ ಬಿದ್ದು ಹೋಗಬಾರ್ದು. ಲೋಕಸಭಾ ಚುನಾವಣೆಗೂ ಕೂಡ ಮೈತ್ರಿ ಸರ್ಕಾರ ಇರಲೇಬೇಕು. ಇಲ್ಲದೆ ಹೋದ್ರೆ ಅದಕ್ಕೆ ತಡೆಯಕ್ಕೆ ಬೇಕಾದಂಥ ಏನೆಲ್ಲ ರಣತಂತ್ರಗಳಿದಾವೆ, ಪರ್ಯಾಯ ಮಾರ್ಗಗಳಿದಾವೆ, ಅದನ್ನ ತಾವು ಕಂಡುಕೊಳ್ಬೇಕು. ಸರ್ಕಾರ ಉಳಿಸ್ಕೊಳ್ಬೇಕಂತೇಳಿ ಒಂದು ಸೂಚನೆಯನ್ನ ರಾಹುಲ್ ಗಾಂಧಿ ನೀಡಿದ್ದಾರೆ. ಶತಾಯಗತಾಯ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ, ಕೆ.ಸಿ. ವೇಣುಗೋಪಾಲ್ ಈಗ ಇದಕ್ಕೆ ತಾಕೀತಿಗೆ ಈಡಾದಂಥವರು ತಾಕೀತನ್ನು ಮಾಡಿದ್ದಾರೆ ಇಬ್ಬರಿಗೂ ಕೂಡ. ಸೊ ದಿನೇಶ್ ಗುಂಡೂರಾವ್, ಡಿ.ಕೆ. ಶಿವಕುಮಾರ್ ಕೂಡ ಹೈಕಮಾಂಡ್ ಇಂದ ಸೂಚನೆ ಬಂದಿದೆ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಅತೃಪ್ತಿ ಇರುವಾಗ ನೀವು ಯಾಕೆ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿಲ್ಲ? ಅವರ ಸಮಸ್ಯೆಗಳು ಕೇಳಿಲ್ಲ. ಈಗ ಇದನ್ನ ಬಿಟ್ರೆ ನಾಳೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಲೋಕಸಭಾ ಚುನಾವಣೆವರೆಗೂ ಕೂಡ ಈ ಸರ್ಕಾರವನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದರೆ, ವಾರ್ನ್ ಮಾಡಿದರೆ. ಸೊ ಆ ಒಂದು ಸಂದೇಶ ಬರ್ತಾ ಇದ್ದಾಗೆ ಕಾಂಗ್ರೆಸ್ ನಾಯಕರು ಹೈ ಅಲರ್ಟ್ ಆಗಿ ಇವತ್ತು ವಿದ್ಯಮಾನಕ್ಕೆ ಒಂದಷ್ಟು ಮಾತುಕತೆ ಮೂಲಕ ಅವರನ್ನು ಸಮಾಧಾನಪಡಿಸುವ ಮೂಲಕ ಅನೇಕ ಆಫರ್ಗಳನ್ನು ನೀಡುವ ಮೂಲಕ, ಸಚಿವ ಸ್ಥಾನದ ಆಫರ್ಗಳನ್ನು ನೀಡುವ ಮೂಲಕ ಸೊ ಆಪರೇಷನ್ ಕಮಲವನ್ನು ಫೇಲ್ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಹಾಗಾಗಿ ಈಗ ಹೈಕಮಾಂಡ್ ಇಂದ ರಾಹುಲ್ ಗಾಂಧಿಯಿಂದ ಬಂದಂಥ ಸೂಚನೆ ಬೆನ್ನಲ್ಲೇ ಸೊ ಎಲ್ಲ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಅಲರ್ಟ್ ಆಗಿ ಈಗ ಈ ಒಂದು ಅಪಾಯವನ್ನು ತಡೆಯಲಿಕ್ಕೆ ಮುಂದಾಗಿದ್ದಾರೆ. ಸೊ ನಿನ್ನೆವರೆಗೂ ಕೂಡ ಕಾಂಗ್ರೆಸ್ ನಾಯಕರು ತೆರೆಮರೆಯಲ್ಲಿ ಮಾತಾಡ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಗಾಬರಿ ಬಿದ್ದಿದ್ರು, ದಿಗಿಲೆದ್ದಿತ್ತು. ಆದರೆ ರಾಹುಲ್ ಗಾಂಧಿ ಸೂಚನೆ ಬರ್ತಾ ಇದ್ದಾಗಲೇ ಮೈ ಕಡುವೆ ನಿಂತಿದ್ದಾರೆ ಕಾಂಗ್ರೆಸ್ ನಾಯಕರು. ನಿನ್ನೆವರೆಗೂ ಕೂಡ ಗಲಿಬಿಲಿ ಆಗಿತ್ತು ಕಾಂಗ್ರೆಸ್ನ ನಾಯಕರು. ಸೊ ಇವತ್ತು ಬಹಳ ಲವಲವಿಕೆಯಿಂದ ಓಡಾಡ್ಕೊಂಡಿದ್ದಾರೆ. ರಾಹುಲ್ ಕ್ಲಾಸ್ ಬೆನ್ನಲ್ಲೇ ಮೈ ಕಡುವೆ ಎದ್ದಿದ್ದಾರೆ ಕಾಂಗ್ರೆಸ್ನ ರಾಜ್ಯ ನಾಯಕರು. ಮೈತ್ರಿ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಮೆಗಾ ಪ್ಲಾನ್ ಅನ್ನು ರೂಪಿಸ್ಕೊಂಡಿದ್ದಾರೆ. ಬಿಜೆಪಿ ಒಂದ್ ಕಡೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರೆ ಇವರು ಮೆಗಾ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಬಿಜೆಪಿ ಏನೆಲ್ಲ ಮಾಡುತ್ತೆ ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಒಂದು ರಣತಂತ್ರ ರೂಪ. ಅತೃಪ್ತ ಮುಂಬೈ ವಾಸ್ತವ್ಯ ಮೊನ್ನೆ ಕತೆ, ಅದು ಇವತ್ತಿಲ್ಲ ಕಣ್ರಿ ಅಂತೇಳಿ ವೇಣುಗೋಪಾಲ್ ಪ್ರಶ್ನೆ ಮಾಡಿದರೆ, ಹಿಂದೆಲ್ಲಿದ್ದಾರೆ ಚೆಕ್ ಮಾಡ್ಕೊಂಡಿದ್ದಾರೆ ಅಂತ ಮಾಧ್ಯಮದವ್ರನ್ನೇ ಪ್ರಶ್ನೆ ಮಾಡಿದ್ದಾರೆ ವೇಣುಗೋಪಾಲ್. ಸೊ ನಿನ್ನೆ ಮೊನ್ನೆ ಕತೆ ಇವತ್ತು ಹೇಳ್ಬಿಡಿ, ಇವತ್ತೀಗ ಅಲ್ಲಿ ಇದಾರ ಅನ್ನುವಂಥದ್ದು ನಿಮ್ಗೆ ಗೊತ್ತಾ? ಸೊ ಚೆಕ್ ಮಾಡಿ ಅಂತ ಹೇಳಿದ್ರೆ ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಗರಂ ಆಗಿದ್ದಾರೆ. ಯಾರು ಎಲ್ಲೂ ಹೋಗಲ್ಲ, ನಮ್ಮ ಸರ್ಕಾರ ಸುಭದ್ರ ಆಗಿರುತ್ತೆ. ಇದು ಬಿಜೆಪಿ ನಡೆಸಿರ್ತಕ್ಕಂಥ ಆಟ, ಬಿಜೆಪಿಯ ಭ್ರಷ್ಟ ಒಂದು ರಾಜಕೀಯ ನಡೆ, ಬಿಜೆಪಿಯವರ ಮಾರ್ಗೆಟ್ಟವರು ಸಿದ್ದರಾಮಯ್ಯ. ಸೊ ಏಕದಮ್ ಒಂದೊಂದು ಕಡೆ ಒಬ್ಬೊಬ್ಬ ನಾಯಕರು ಇವತ್ತು ಬಹಳ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಿದ್ದಾರೆ, ಅಗ್ರೆಸಿವ್ ಆಗಿ ಮಾತಾಡಿದ್ದಾರೆ. ಮಾಧ್ಯಮ, ಬಿಜೆಪಿ ಎಲ್ಲರ ಮೇಲೂ ಕೂಡ ದಾಳಿ ನಡೆಸಿದ್ರು. ಯಾರು ಎಲ್ಲೂ ಹೋಗಲ್ಲ ಬಿಜೆಪಿಯವರು ಮಾರ್ಗೆಟ್ಟವರು. ಯಡಿಯೂರಪ್ಪಗೆ ವಯಸ್ಸಾಗಿದ್ರು ಕೂಡ ಇನ್ನೂ ಸಿಎಂ ಆಗುವ ಆಸೆ ಇಟ್ಕೊಂಡಿದ್ದಾರೆ. ಬಿಜೆಪಿ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಅಂತ ಹೇಳಿ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಒಂದ್ ಕಡೆ ವೇಣುಗೋಪಾಲ್, ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಯಾವ ಸಂಕ್ರಾಂತಿ ಕ್ರಾಂತಿ ಇಲ್ಲ, ಯಾವ ದಿವಾಳಿ ದೀಪಾವಳಿ ಧಮಾಕ ಇಲ್ಲ, ಯಾವ ಹೊಸ ವರ್ಷದ ಬಾಂಬ್ ಸ್ಫೋಟ ಇಲ್ಲ, ಯಾವುದು ಎಲ್ಲ ಟುಸ್ ಆಗುತ್ತೆ ಅಂತ. ಭಾರತೀಯ ಜನತಾ ಪಕ್ಷದ ಅಧಿಕಾರದ ಲಾಲಸೆ ಏನಿದೆ, ಆ ಲಾಲಸೆಯಿಂದ ಅವರು ಇವತ್ತು ಈ ಮಟ್ಟಕ್ಕೆ ತಲುಪಿದ್ದಾರೆ. ದುರ್ದೈವ ಏನಂತ ಹೇಳಿದ್ರೆ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ರೀತಿಯಾದಂಥ ಕೃತ್ಯಕ್ಕೆ ಕೈ ಹಾಕಿದ್ರಲ್ಲ, ಇದು ಇವತ್ತು ಚರ್ಚೆ ಮಾಡಬೇಕಾಗಿರುವಂಥದ್ದು. ನಮ್ಮ ಸರ್ಕಾರದ ಸ್ಥಿರತೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಇವತ್ತು ದೇಶದಲ್ಲಿ ಏನು ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ದೇಶದ ಇವತ್ತು ಬಿಜೆಪಿ ಸರ್ಕಾರ ಏನಿದೆ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿ ಏನಿದೆ, ಇದು ಇವತ್ತು ಸಂವಿಧಾನ ವಿರೋಧಿ ಒಂದು ಪಕ್ಷ ಆಗಿದೆ. ಅಧಿಕಾರಕ್ಕೋಸ್ಕರ ಎಲ್ಲವನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಮಾಡ್ತಕ್ಕಂಥ ಒಂದು ಪಕ್ಷ ಇದು. ಎಲ್ಲ ಸರ್ಕಾರದ ಯಂತ್ರಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು, ಶಾಸಕರುಗಳನ್ನು ಹೆದರಿಸ್ತಕ್ಕಂಥದ್ದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, CBI
ಎಲ್ಲವನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದು, ಶಾಸಕರನ್ನ ನಮ್ಮ ಪಕ್ಷಕ್ಕೆ ಬನ್ನಿ ಇಲ್ಲದೆ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀವಿ, ನಿಮ್ಮ ಮೇಲೆ ರೇಡ್ ಮಾಡ್ತೀವಿ ಅಂತ ಹೆದರಿಸುವಂಥದ್ದು, ಇದು ಇವತ್ತು ನೀವು ಚರ್ಚೆ ಮಾಡಬೇಕು. All the reports are baseless. Nothing is going to be happen. All the MLAs are intact. We are in touch with all of them. Have you established any contact with the MLAs who are there in Mumbai, sir? You do sure that they are in Mumbai only? Yes, sir. Do you sure? I can Do you show sure? the videos. That day before yesterday. You just verify now. But how to say they have come out of, sir, you mean to say they have come out of the hotel? I don't want to say anything, but I am very much pretty sure that nothing is going to happen. This government, coalition government, will continue for the next 4 years. That is what I want to say you. ಬಿಜೆಪಿಯವರು ಅತ್ಯಂತ ಮಾನಗೆಟ್ಟವರು, ಲಜ್ಜೆಗೆಟ್ಟವರು. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಜನರು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅವರಿಗೆ ಕಳೆದ ಚುನಾವಣೆಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು ಅಂತ. ಅವ್ರಿಗೆ ಅಧಿಕಾರ ಮಾಡಿ ಅಂತ ಜನ ಅವರಿಗೆ ತೀರ್ಪು ಕೊಟ್ಟಿಲ್ಲ. ಕಳೆದ 6 ತಿಂಗಳಿಂದ ಈ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡಲೇ ಇದ್ದಾರೆ. ಯಡಿಯೂರಪ್ಪನವರಿಗೆ ಇಷ್ಟು ವಯಸ್ಸಾಗದೆ ಬುದ್ಧಿನೂ ಬರಲಿಲ್ಲ. 77 ವರ್ಷ 76 ವರ್ಷ ಆಗಿದೆ. ಇನ್ನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತೇಳಿ ವಾಮ್ ಮಾರ್ಗದಿಂದ ಚೀಫ್ ಮಿನಿಸ್ಟರ್ ಆಗಿಬಿಡಬೇಕು. ಕೋಟ್ಯಾಂತರ ರೂಪಾಯಿ ನಮ್ಮ MLAಗಳಿಗೆ ಆಫರ್ ಮಾಡೋದು, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು. ಈ ಬಿಜೆಪಿಯವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಪದೇ ಪದೇ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಎಷ್ಟು ಲಜ್ಜೆಗೆಟ್ಟವರು ಅಂದ್ರೆ ಅವರೆಲ್ಲ MLAಗಳನ್ನ ಕರ್ಕೊಂಡೋಗಿ ಹರಿಯಾಣದಲ್ಲಿ ಒಂದು ರೆಸಾರ್ಟ್ ನಲ್ಲಿ ಕೂಡ ಹಾಕೊಂಡಿದ್ದಾರೆ. ಯಾಕೆ ಕೂಡ ಹಾಕೊಂಡಿದ್ದಾರೆ? ಬಿಜೆಪಿಯವರು ಸರ್ಕಾರ ಭದ್ರವಾಗಿದೆ. ಏನಿವತ್ತು ಬಿಜೆಪಿಯವರು ಊಹಾಪೋಹ ಮಾಡಿದ್ದಾರೆ ಅದೇನು ನಡೆಯೋದಿಲ್ಲ. ಬಹುತೇಕ ಎಲ್ಲ ಶಾಸಕರು ಕೂಡ 18ನೇ ತಾರೀಕು ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಕಾಂಗ್ರೆಸ್ ನಿಮಗೆ ಮತ ಕೊಟ್ಟಿದೆ, ತಾವು ವಾಪಸ್ ಬರಬೇಕು, ಹೋಗಿರೋರು ಯಾರಾದರೂ ಇದ್ದರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಸೆಕೆಂಡ್ ಲೈನ್ ಲೀಡರ್ಸ್ ಯಾರ್ಯಾರಿಗೆ ಈಗ ಅವಕಾಶ ಇಲ್ಲ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೈಕಮಾಂಡ್ ಒಂದು ಅಭಿಪ್ರಾಯ ಪಟ್ಟಿದ್ದಾರೆ ರಾಹುಲ್ ಗಾಂಧಿ. ಯಾಕಂದರೆ ಈ ಸರ್ಕಾರದಲ್ಲಿ ಯಾರು ಮಂತ್ರಿಗಳಿದ್ದಾರೆ ಅವರು 2.5 ವರ್ಷ ಆದಮೇಲೆ ಸೆಕೆಂಡ್ ಲೈನ್ ಯಾರಿಗೆ ಕೊಟ್ಟಿಲ್ಲ ಅವ್ರಿಗೆ ಕೊಡಬೇಕನ್ನೋದು ಕೂಡ ಹೈಕಮಾಂಡ್ ಮತ್ತು ವೇಣುಗೋಪಾಲ್ ಅವರು ಕೂಡ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಅವ್ರಿಗೂ ಕೂಡ ಅವಕಾಶ ಇರ್ತದೆ. ನಮ್ಮ ಜಿಲ್ಲೆಯ ನಾಗೇಶ್ ಅವರು ಕಾಂಗ್ರೆಸ್ ಬೆಂಬಲಿತ ಅವರ ಅಭ್ಯರ್ಥಿಯಾಗಿ ಗೆದ್ದಿರೋದು ಶಾಸಕರಾಗಿ. ಆದ್ದರಿಂದ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಈ ತಕ್ಷಣ ಅವರೆಲ್ಲಿದ್ದರೂ ವಾಪಸ್ ಬರಬೇಕು, ನಮ್ಮ ಜೊತೆಯಲ್ಲಿ ನಿಲ್ಲಬೇಕು. ಕಾಂಗ್ರೆಸ್ ಜನ ಗೆಲ್ಲಿಸಿದ್ದೀವಿ, ನಿಮ್ಮ ಡಿಮ್ಯಾಂಡ್ಸ್ ಏನಿದೆ ನಾವು ಕೂಡ ಹೇಳಿದ್ದೀವಿ. ಮಂತ್ರಿ ಮಾಡಬೇಕಾಯ್ತಿಲ್ಲಪ್ಪ, ಅಧ್ಯಕ್ಷರು ಮಾಡಲೇಬೇಕು ಅಂತ ಹೈಕಮಾಂಡ್ ಒಪ್ಕೊಂಡಿದೆ, ಆದೇಶ ಕೊಟ್ಟಿದೆ. ಅವರನ್ನು ಕೂಡ ಒಬ್ಬ ಬೋರ್ಡಿನ ಅಧ್ಯಕ್ಷರಾಗಿ ಮಾಡೋದಕ್ಕೆ. ಸೊ ಕಾಂಗ್ರೆಸ್ ನಾಯಕರು ಇದನ್ನ ಅಪಾಯ ಅರ್ಥಂತ ಕಾಂಗ್ರೆಸ್ ನಾಯಕರು ಅಖಾಡಕ್ಕೆ ಇಳಿದಿರೋದ್ರಿಂದ ಈಗ ಆಪರೇಷನ್ ಕಮಲವನ್ನ ಫೇಲ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇದು ಕೊನೆಗೂ ಆಪರೇಷನ್ ಕಮಲ ಫೇಲ್ ಮಾಡೋದ್ರಲ್ಲಿ ರಾಜ್ಯದ ಘಟನಾಘಟಿ ನಾಯಕರು ಸಕ್ಸಸ್ ಆಗಿದ್ದಾರೆ. ಅತೃಪ್ತ ಜೊತೆ ಖುದ್ದು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಮಾತಿಗೆ ತಲೆಬಾಗಿದ್ದಾರೆ ಅತೃಪ್ತ ಶಾಸಕರು. ಹಾಗಿದ್ರೆ ಸೊ ಬಿಜೆಪಿಯ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗೋಯ್ತು. ಸೊ ಟುಸ್ ಆಯ್ತಾ ಆಪರೇಷನ್ ಕಮಲ ಅನ್ನೋದು. ಗೋಕಾಕ್ನ ಶಾಸಕರೊಬ್ಬರು ಬಿಜೆಪಿಗೆ ಗುದ್ದು ನೀಡೋದ್ರಲ್ಲಿ ಪ್ರಯತ್ನ ಮಾಡಿದ್ರು, ಅಂದ್ರೆ ಕಾಂಗ್ರೆಸ್ ಗುದ್ದು ನೀಡೋದ್ರಲ್ಲಿ. ಆದ್ರೆ ಈಗ ಬಿಜೆಪಿಗೆ ಗುದ್ದು ನೀಡಿದ್ದಾರೆ ಕಾಂಗ್ರೆಸ್ನ ಮಾಜಿ CM ಸಿದ್ದರಾಮಯ್ಯ. ಗೋಕಾಕ್ ಶಾಸಕ ಬಿಜೆಪಿಗೆ ಗುದ್ದು ಕೊಟ್ರ ಅನ್ನುವಂಥದ್ದು. ಅದರ ಮೂಲಕ ಸಿದ್ದರಾಮಯ್ಯ ನೇರವಾಗಿ ಅತೃಪ್ತರನ್ನ ಸೆಳೆಯೋದ್ರಲ್ಲಿ ಸಕ್ಸಸ್ ಆದ್ರು ಅನ್ನೋದು. ಈಗಾಗಲೇ ವೇಣುಗೋಪಾಲ್ ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್, DK ಶಿವಕುಮಾರ್ ಬೇರೆ ಬೇರೆ ಹಂತದಲ್ಲಿ ಪ್ರಯತ್ನ ಮುಂದುವರಿಸಿದ್ದಾರೆ. ನಾಗೇಂದ್ರ, ಮಹೇಶ್ ಕಮಟಳ್ಳಿ, ಪಕ್ಷೇತರಾದಂಥ ನಾಗೇಶ್, ಶಂಕರ್ ಇವರೆಲ್ಲರೂ ಕೂಡ ಮತ್ತೊಂದು ಸುತ್ತಿನಲ್ಲಿ ಆಪರೇಷನ್ ಕಮಲಕ್ಕೆ ರೆಡಿಯಾಗಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರನ್ನ ಮಾತಾಡೋ ಮೂಲಕ ಸೊ ಆ ಒಂದು ಹೆಜ್ಜೆಯಿಂದ ಹಿಂದೆ ಸರಿಯುವಂಥ ಪ್ರಯತ್ನದಲ್ಲಿ ಹಿಂದೆ ಏನೋ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ ಅನ್ನುವಂಥ ಒಂದು ಬೆಳವಣಿಗೆ. ಇದು ಸಂಜೆ ಅತೃಪ್ತ ಕೆಲವು ನಾಯಕರು ಶಾಸಕರ ಜೊತೆ ಕೂಡ
ಸಭೆಯನ್ನ ಮಾಡ್ತಾರೆ ಕಾಂಗ್ರೆಸ್ ನಾಯಕರಾದಂಥ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಹಾಗೆ ದಿನೇಶ್ ಗುಂಡೂರಾವ್. ಅತೃಪ್ತರ ಬೇಡಿಕೆ ಏನಿದೆ, ಅವರ ಅಸಮಾಧಾನಗಳೇನಿದೆ ಎಲ್ಲವನ್ನೂ ಕೂಡ ಕೇಳುವಂತಹ ಸಭೆ ಇದು. ಸೊ ಅದಾದ ನಂತರ ನಾಡಿದ್ದು ಶಾಸಕಾಂಗ ಸಭೆ ಕೂಡ ಇದೆ. ಹಾಗಾಗಿ ಸೊ ಎಲ್ಲವೂ ಕೂಡ ಎಲ್ಲ ದಿಕ್ಕಿನಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ದಿಗಿಲುಗೊಂಡು ಈಗ ಅದನ್ನ ಮುಚ್ಚಾಕುವ ಈ ಬೆಳವಣಿಗೆಯನ್ನ ಮತ್ತೆ ತಪ್ಪಿಸಲಿಕ್ಕೆ, ಇದನ್ನ ಸಮಾಧಾನಗೊಳಿಸಲಿಕ್ಕೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸೊ ಇದಾದ ನಂತರ ಶುಕ್ರವಾರವೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ನಿಗದಿಯಾಗಿದೆ. ಸೊ ಎಲ್ಲ ಶಾಸಕರು ಆ ಸಭೆಗೆ ಬರ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿದೆ. ಕಾಂಗ್ರೆಸ್ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಸಭೆ ಕರೆಯಲಾಗಿದೆ. ಈ ವಿದ್ಯಮಾನದಿಂದ ಬೆಚ್ಚಿ ಬಿದ್ದಂತ ಕಾಂಗ್ರೆಸ್ ತನ್ನ ಶಾಸಕರನ್ನ ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ಅವರ ಅತೃಪ್ತಿಗೆ ಕಾರಣಗಳೇನು, ಅವರ ಅಸಮಾಧಾನಗಳೇನು, ಅವರ ಬೇಡಿಕೆಗಳನ್ನು ಯಾಕೆ ಈ ರೀತಿ ಪದೇ ಪದೇ ಅತೃಪ್ತಿ ಹೊರಗೆ ಬರ್ತಾ ಇದೆ, ಇದಕ್ಕೆಲ್ಲವೂ ಕೂಡ ಪರಿಹಾರ ಕಂಡುಹಿಡಿಯಲಿಕ್ಕೆ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ತುರ್ತು ಶಾಸಕಾಂಗ ಸಭೆಯನ್ನು ಕರೆದರೆ ಶುಕ್ರವಾರ ಮಧ್ಯಾಹ್ನ 2:30ಕ್ಕೆ ವಿಧಾನಸೌಧದ 3ನೇ ಮಾಡಿ ಏನಿದೆ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಸಭೆ ಕರೆದರೆ ಆ ಶಾಸಕಾಂಗ ಸಭೆಯಲ್ಲಿ ಪ್ರತಿಯೊಬ್ಬ ಶಾಸಕರ ಸಮಸ್ಯೆಗಳನ್ನು ಆಲಿಸುವಂತ ಒಂದು ಪ್ರಯತ್ನ ಆಗುತ್ತೆ. ಹಿಂದೆ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಶಾಸಕಾಂಗ ಸಭೆಗೆ ಬರಬೇಕನ್ನುವಂತ ಒಂದು ನಿರ್ಧಾರ ಆಗಿತ್ತು. ಅಲ್ಲಿ ಕೂಡ ಕೊನೆ ಕ್ಷಣದವರೆಗೂ ಅದ್ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ಬಹಳಷ್ಟು ಶಾಸಕರ ಅಸಮಾಧಾನ ಇದೆ. ವರ್ಗಾವಣೆ ಇರ್ಬೋದು, ಆಮೇಲೆ ಅಧಿಕಾರ ಹಂಚಿಕೆ ಇರ್ಬೋದು, ಮತ್ತೆ ಅತೃಪ್ತಿ ಇರ್ಬೋದು, JDS ಕಾಂಗ್ರೆಸ್ ಮಧ್ಯೆ ಇರತಕ್ಕಂಥ ಸಮನ್ವಯತೆ ಕೊರತೆ ಇರ್ಬೋದು, ಇವೆಲ್ಲವೂ ಕೂಡ ಶಾಸಕರ ಮನಸ್ಸಲ್ಲಿ ಇದ್ರೂ ಕೂಡ ಅದನ್ನು ಪರಿಹರಿಸುವ ಕೆಲಸ ಆಗಿರಲಿಲ್ಲ. ಹಾಗಾಗಿ ಈ ಒಂದು ಆಪರೇಷನ್ ಕಮಲದ ಭೀತಿಯ ಬೆನ್ನಲ್ಲೇ ಸಿದ್ದರಾಮಯ್ಯ ಮತ್ತೊಂದು ಸುತ್ತಿನ ತುರ್ತು ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ. ಅದು ಶುಕ್ರವಾರ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ. ಸೊ ಆವತ್ತು ಬಹುತೇಕ ಈ ಎಲ್ಲ ಸಮಸ್ಯೆಗಳಿಗೆ ನೇರ ಆರೋಪ ಪ್ರತ್ಯಾರೋಪ, ಆಕ್ರೋಶ, ಅತೃಪ್ತಿ, ಅಸಮಾಧಾನ ಎಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಅಲ್ಲಿಗೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಒಂದು ಮಾರ್ಗವನ್ನು ಕಂಡುಕೊಂಡಿದೆ ಕಾಂಗ್ರೆಸ್ ಪಕ್ಷ. ಎಸ್, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯ ಚಿದಾನಂದ ಪಟೇಲ್. ಹಾಗೇನೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಇಂದ ನಮ್ಮ ಪ್ರತಿನಿಧಿ ಕೃಷ್ಣ ಎದುರಾಗಿ ಮುಂಬೈನ ಏನು ರೆನಾಸನ್ಸ್ ಹೋಟೆಲ್ ಇಂದ ಸಿನಿಮಾ ಸಲ್ಕಟ್ಟೆ 3 ಕೂಡ ವೆಲ್ಕಮ್ ಮಾಡ್ತಾನೆ. ಚಿದಾನಂದ ಪಟೇಲ್ ಎಲ್ಲೋ ಒಂದ್ ಕಡೆ ಬೆಂಕಿ ಬಿದ್ದಾಗ, ಸೊ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾಯಿ ತೋಡಿದ್ರು ಹಾಗೆ ಇವತ್ತು ವಿದ್ಯಮಾನ ಇರ್ಬೋದು. ಆದರೆ ಕಳೆದ 2-3 ತಿಂಗಳಿಂದಲೂ ಕೂಡ ಇಂಥ ಅತೃಪ್ತಿಯ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇತ್ತು. ಅತೃಪ್ತ ಶಾಸಕರು ಎಲ್ಲರಿಗೆಲ್ಲ, ಪ್ರತಿಯೊಂದು ಹಳ್ಳಿಗೂ ಗೊತ್ತು ಯಾರು ಅತೃಪ್ತರಿದ್ದಾರೆ, ಏನು ಸಮಸ್ಯೆಗಳಿದ್ದಾವೆ, ಇದರ ಸಮನ್ವಯತೆ ಸಮಸ್ಯೆಗಳೇನು, ಬೇಡಿಕೆಗಳೇನು, ಅಧಿಕಾರದ ವಿಚಾರ ಎಲ್ಲವೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿತ್ತು. ಆದರೂ ಕೂಡ ಈ ರೀತಿಯಾಗಿ ದಿಡ್ಡಿ ಬಾಗಿಲು ಓಪನ್ ಮಾಡ್ಕೊಂಡು ಕೂತಂತ JDS ಕಾಂಗ್ರೆಸ್ ನಾಯಕರಿಗೆ ಈಗ ಅರಿವಾಗಿದೆಯಾ? ಹಾಗಿದ್ರೆ ಈ ಶಾಸಕಾಂಗ ಸಭೆಯ ಮೂಲಕ ಇಲ್ಲಿವರೆಗೂ ಆದಂತ ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ಬಿಕ್ಕಟ್ಟುಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ? ಅಥವಾ ಈ ಅತೃಪ್ತಿಯಿಂದ ಏನು ಶಮನಗೊಳಿಸಲಿಕ್ಕೆ ಈ ಶಾಸಕಾಂಗ ಸಭೆ ಪರಿಹಾರ ಕೊಡುತ್ತಾ ಪಟೇಲ್? ಎಕ್ಸಾಕ್ಟ್ಲಿ ಉಗಾರ್, ಯಾಕಂತ ಹೇಳಿದ್ರೆ ಈಗಾಗಲೇ ರಮೇಶ್ ಜಾರಕಿಹೊಳಿ, ಮಹೇಶ್ ಕಮಟಳ್ಳಿ ಹಾಗೂ ಉಮೇಶ್ ಜಾಧವ್ ಮತ್ತು ಪಕ್ಷೇತರ 2 ಶಾಸಕರು ಹೊರತುಪಡಿಸಿ ಉಳಿದೆಲ್ಲ ಅತೃಪ್ತರ ಜೊತೆ ಖುದ್ದು ಸಿದ್ದರಾಮಯ್ಯವರೇ ಮಾತುಕತೆ ನಡೆಸಿರುವಂಥದ್ದು, ಅವರ ಅತೃಪ್ತಿಯನ್ನು ಸಮರ ಮಾಡೋ ಸಂಬಂಧಪಟ್ಟ ಮಾತುಕತೆ ನಡೆಸಿರುವಂಥದ್ದು. ಇದರ ಭಾಗವಾಗಿ ಇವತ್ತು ಸಂಜೆ ಅವರ ಕಾವೇರಿ ನಿವಾಸದಲ್ಲಿ ಉಳಿದಂತ ಅತೃಪ್ತರ ಸಭೆಯನ್ನ ಕರೆದಿರುವಂಥದ್ದು. ಆ ಮುಖಾಂತರ ಬಿಜೆಪಿ ಮತ್ತು ಈಗಾಗಲೇ ರಮೇಶ್ ಜಾರಕಿಹೊಳಿಗೆ ಪರೋಕ್ಷವಾಗಿ ಸಿದ್ದರಾಮಯ್ಯ ಗುದ್ದು ಕೊಟ್ಟಿರುವಂಥದ್ದು. ಈಗಾಗಲೇ ನೀವು ಹೇಳಿದಾಗೆ ಈಗಾಗಲೇ ಶಾಸಕರು ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರುವಂಥದ್ದು. 18ನೇ ತಾರೀಕು ಮಧ್ಯಾಹ್ನ 3:30ಕ್ಕೆ ಬೆಂಗಳೂರಿನ ವಿಧಾನಸೌಧ ಸಮ್ಮೇಳನ ಸಭಾಂಗಣ ಸಭೆ ಕರೆದಿದ್ದಾರೆ. ಈ ಸಭೆಯ ವಿಶೇಷ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಶಾಸಕರು ಕೂಡ ಇದೇ ಮೊದಲ ಬಾರಿಗೆ ಶಾಸಕಾಂಗ ಪಕ್ಷದ ಸಭೆಗೆ ಕಡ್ಡಾಯವಾಗಿ ಹಾಜರಿರಬೇಕಂತ ವಿಪ್ ಅನ್ನು ಜಾರಿ ಮಾಡ್ತಿರುವಂಥದ್ದು. ಆ ಮುಖಾಂತರ ಎಲ್ಲಾ ಶಾಸಕರು ಕಡ್ಡಾಯವಾಗಿ ಇರಬೇಕಂತ ಹೇಳಿರುವಂಥದ್ದು. ಜೊತೆಗೆ ಈ ವಿಪ್ ಅನ್ನ ಈಗಾಗಲೇ ಏನು ಅತೃಪ್ತಿಯಿಂದ ಮುಂಬೈಲಿ ಇರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಮತ್ತು ನಾಗೇಂದ್ರ ಹಾಗೂ ಉಮೇಶ್ ಜಾಧವ್ ಅವರು ಕೂಡ ಅವರ ನಿವಾಸಗಳು ಕೂಡ ತಲುಪಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿರುವುದು. ಆ ಮುಖಾಂತರ ತಲೆ ಎಣಿಕೆ ಮತ್ತು ಅಸಮಾಧಾನವನ್ನ ಸಮಾಧಾನ ಮಾಡುವಂಥದ್ದು. ನೀವು ಹೇಳಿದಾಗೆ ವರ್ಗಾವಣೆ ವಿಚಾರದಲ್ಲಿ ಅಸಮಾಧಾನ ಇರುವಂಥದ್ದು ಮತ್ತು ಸ್ಥಳೀಯವಾಗಿ ಅನುದಾನವನ್ನು ಕೊಡುವಲ್ಲಿ ಏನು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ವಿಳಂಬ ಮಾಡುವಂಥದ್ದು, ಈ ಎಲ್ಲದರ ಬಗ್ಗೆ ಕೂಡ ಮಾತುಕತೆ ನಡೆಸಲಿದ್ದಾರೆ. ಜೊತೆಗೆ ಆಪರೇಷನ್ ಕಮಲದಿಂದ ತಪ್ಪಿಸುವ ವಿಚಾರವಾಗಿ ಈ ಒಂದು ಸಭೆಯನ್ನು ಕರೆದಿದ್ದಾರೆ ಲಕ್ಷ್ಮಣ ಉಗಾರ್. ಎಸ್ ಪಟೇಲ್ ಬಗ್ಗೆ ಕೃಷ್ಣ ಹೋಗ್ತೀನಿ. ಕೃಷ್ಣ, ಈಗ ತಲೆ ಎಣಿಕೆಗೆ ಶುರು ಆಗಿದೆ ಕಾಂಗ್ರೆಸ್ನಲ್ಲಿ. ಹಾಗಿದ್ರೆ 80 ತಲೆಗಳು ಹೆಚ್ಚು ಕಮ್ಮಿ ಆದರೆ ಎಲ್ಲೋ ಒಂದು ಕಡೆ ಅತೃಪ್ತಿಯಿಂದ ಮತ್ತೆ ಸರ್ಕಾರಕ್ಕೆ ಅಪಾಯ ಆಗ್ಬೋದು. ಆ ಕಾರಣಕ್ಕಾಗಿ ಶಾಸಕಾಂಗ ಸಭೆ ಮೂಲಕ ಮತ್ತೊಂದು ಕಡೆ ಬೇರೆ ಬೇರೆ ಮಾರ್ಗದಲ್ಲಿ ಕಾಂಗ್ರೆಸ್ ನಾಯಕರು ನಡೆಸಿರ್ತಕ್ಕಂಥ ಪ್ರಯತ್ನದ ಮೂಲಕ ಸೊ ತಲೆ ಎಣಿಕೆಯನ್ನ ಪಕ್ಕಾ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರು ಅಖಾಡಕ್ಕಿಳಿದಿದ್ದಾರೆ.
ಖಂಡಿತವಾಗ್ಲೂ ಲಕ್ಷ್ಮಣ್ ಹುಗಾರ್ ಅವರು ಪ್ರಮುಖವಾಗಿ ಯಾರೆಲ್ಲ ಅತೃಪ್ತ ಶಾಸಕರೇನಿದ್ದಾರೆ ಅವ್ರನ್ನ ಕರೆತರೋದ್ರ ಮೂಲಕವಾಗಿ ಒಂದು ತಲೆ ಎಣಿಕೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಇದೀಗ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಮುಂದಾಗಿರುವಂತದ್ದು. ಏನು ನಾಳಿದ್ದು ಏನು ಶುಕ್ರವಾರ ನಡೀತಾ ಇದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಆ ಒಂದು ಸಭೆಗೆ ಈಗಾಗಲೇ ಎಲ್ಲಾ ಶಾಸಕರು ಕೂಡ ಬರುವಂತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಪ್ರಮುಖವಾಗಿ ಯಾರೆಲ್ಲ ಅತೃಪ್ತ ಶಾಸಕರೇನಿದ್ದಾರೆ ಅವರು ಆ ಒಂದು ಸಭೆಗೆ ಬರ್ತಾರ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಈಗಾಗಲೇ ಮುಂಬೈಗೆ ಸುಮಾರು 6 ಜನ ಶಾಸಕರೇನು ಅಲ್ಲಿ ಉಳ್ಕೊಂಡಿದ್ದಾರೆ ಅನ್ನುವಂಥದ್ದು, ಅವರನ್ನೇ ಇಲ್ಲಿಗೆ ಕರೆತರೋದ್ರ ಮೂಲಕವಾಗಿ ಅವರ ಸಮಸ್ಯೆಗಳೇನಿದೆ, ಅವರ ಬೇಡಿಕೆಗಳೇನಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ಈ ಒಂದು ಸಭೆಯ ಮೂಲಕವಾಗಿ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಅಸಮಾಧಾನ ಏನಿದೆ ಅದನ್ನ ಹೋಗಲಾಡಿಸುವಂತದ್ದು, ಜೊತೆಗೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ಒಂದು ರಣತಂತ್ರ ರೂಪಿಸುವಂತ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತದ್ದು, ಜೊತೆಗೆ ಆ ಒಂದು ಸಭೆಯಲ್ಲಿ ಬಿಜೆಪಿ ನಾಯಕರಿಂದ ದೂರ ಉಳಿಯುವಂತದ್ರ ಬಗ್ಗೆ ಕೂಡ ಒಂದು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ನಾಳಿದ್ದು ನಡೆಯುವಂತಹ ಒಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ಒಂದು ಮಹತ್ವ ಮೂಡಿಸಿರುವಂತದ್ದು. ಆ ಒಂದು ಸಭೆಗೆ ಎಷ್ಟು ಜನ ಶಾಸಕರು ಬರ್ತಾರೆ, ಜೊತೆಗೆ ಆ ಒಂದು ಸಭೆಯಲ್ಲಿ ಎಷ್ಟು ಜನ ಶಾಸಕರು ತಲೆ ಎಣಿಕೆ ಆಗುತ್ತೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಆಗಿರುವಂತದ್ದು. ಲಕ್ಷ್ಮಣ ಹುಗಾರ್. ಎಸ್ ಕೃಷ್ಣ, ನಾನು ಮತ್ತೆ ಮಾತಾಡ್ತೀನಿ. ಜೊತೆಗೆ ಮುಂಬೈನಿಂದ ನಾವು ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಶ್ರೀನಿವಾಸ್ ಹಳಕಟ್ಟಿ, ರಾಹುಲ್ ಗಾಂಧಿ ಎಂಟ್ರಿ ಆದ್ರು. ಸೊ ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರ ರಚನೆಯ ಉದ್ದೇಶ ಏನು ಅಂದ್ರೆ ಬಿಜೆಪಿಗೆ ವಿರುದ್ಧವಾಗಿ ಲೋಕಸಭಾ ಚುನಾವಣೆಯಲ್ಲಿ ಅಖಾಡಕ್ಕಿಳಿಬೇಕು ಜಂಟಿಯಾಗಿ ಮೈತ್ರಿ ಪಕ್ಷಗಳು ಅನ್ನುವಂಥದ್ದು. ಅಂದ್ರೆ ಈ ಹಂತದಲ್ಲಿ ಇವತ್ತು ಈ ರೀತಿ ಅತೃಪ್ತಿಯಿಂದಾಗಿ ಸರ್ಕಾರ ಬಿದ್ದು ಹೋದ್ರೆ ಅದರ ಅಪಾಯ ಬೇರೆ ರೀತಿ ಮೆಸೇಜ್ ಪಾಸ್ ಆಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಯಾವ ತ್ಯಾಗವನ್ನಾದರೂ ಮಾಡಿ ಈ ಸರ್ಕಾರ ಉಳಿಸ್ಕೊಳ್ಬೇಕನ್ನುವಂಥ ಸೂಚನೆ ಕೊಟ್ಟ ನಂತರ ಕಾಂಗ್ರೆಸ್ ನಾಯಕರು ದಿಗ್ಗನೆ ಎದ್ದು ಕೂತ್ರ. ಖಂಡಿತವಾಗಿಯೂ ಲಕ್ಷ್ಮಣ್, ಏಕಾಏಕಿ ಒಂದು ಬಿಜೆಪಿ ಮೈತ್ರಿ ಸರ್ಕಾರವನ್ನ ಉರುಳಿಸಿಕೆ ಹೋಗೋ ತಂತ್ರಗಾರಿಕೆ ಏನಿದೆ, ಈ ತಂತ್ರಗಾರಿಕೆ ನಡೆತಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕೂಡಲೇ ಒಂದು ರಾಜ್ಯ ನಾಯಕರನ್ನ ತರಾಟ ತೆಗೆದುಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಅವರಿಗೂ ಕೂಡ ಅವರು ತರಾಟ ತೆಗೆದುಕೊಂಡು ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ದೋಸ್ತಿ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ದೋಸ್ತಿ ಸರ್ಕಾರವನ್ನ ಯಾವ ರೀತಿ ನೀವು ಉಳಿಸ್ತಿರೋ ನನಗೆ ಗೊತ್ತಿಲ್ಲ, ದೋಸ್ತಿ ಸರ್ಕಾರಕ್ಕೆ ಯಾವುದೇ ಹಾನಿ ಆಗಬಾರ್ದು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಗೊತ್ತು ಬಿಜೆಪಿ ಸಾಕಷ್ಟು ಒಂದು ಭೀತಿ ಒಳಗಾಗಿದೆ. ಎಲ್ಲೋ ಒಂದ್ ಕಡೆ ದೋಸ್ತಿ ಸರ್ಕಾರ ಮುಂದುವರೆದಿದೆ ಆದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಹಾಲಿ ಇರತಕ್ಕಂತ ಒಂದು ಸಂಸದರಲ್ಲಿ 7-8 ಸ್ಥಾನಗಳು ಬಿಜೆಪಿಗೆ ಕಡಿಮೆ ಆಗುತ್ತೆ. ಹೀಗಾಗಿ ಮೈತ್ರಿ ಸರ್ಕಾರ ಇದ್ದಿದ್ದೆ ಆದಲ್ಲಿ ಕಾಂಗ್ರೆಸ್ ಸ್ಥಾನಗಳು ಜಾಸ್ತಿ ಆಗುತ್ತೆ, ಜೊತೆಗೆ ಜೆಡಿಎಸ್ ಸ್ಥಾನಗಳು ಜಾಸ್ತಿ ಆಗುತ್ತೆ. ಹೀಗಾಗಿ ಮತ್ತೆ ನಾವು ಕೇಂದ್ರದಲ್ಲಿ ಪ್ರಾಬಲ್ಯವನ್ನ ಮೆರಿಬಹುದು ಅಂತಕ್ಕಂಥ ಒಂದು ಚಿಂತನೆ ರಾಹುಲ್ ಗಾಂಧಿ ಅವರದ್ದಾಗಿದೆ. ಆ ಒಂದು ಕಾರಣಕ್ಕಾಗಿನೇ ನೀವು ಸರ್ಕಾರವನ್ನ ಉಳಿಸಿಕೊಳ್ಳೇಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್, ಡಿ.ಕೆ. ಶಿವಕುಮಾರ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರು ನೀಡಿದ್ದಾರೆ. ಹೀಗಾಗಿ ಈಗ ಆರಂಭದಲ್ಲಿ ಯಾವಾಗ ರಾಹುಲ್ ಗಾಂಧಿ ಅವರು ಸೂಚನೆ ಬಂದ ತಕ್ಷಣ ಎಲ್ಲ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ಒಂದ್ ಕಡೆ ವೇಣುಗೋಪಾಲ್ ಸಭೆ ಮಾಡ್ತಾರೆ, ದಿನೇಶ್ ಗುಂಡೂರಾವ್ ರಿಯಾಕ್ಷನ್ ಕೊಡ್ತಾರೆ, ಜೊತೆಗೆ ಒಂದು ಇವತ್ತು ಸಂಜೆನೆ ಒಂದು ಸಿದ್ದರಾಮಯ್ಯ ಅವರು ಶಾಸಕರ ಜೊತೆ ಹಿರಿಯ ಮುಖಂಡರ ಜೊತೆ ಸಭೆ ಮಾಡ್ತಾರೆ, ಶುಕ್ರವಾರ ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ. ಆದ್ರೆ ಫೈನಲ್ ಆಗಿ ಶಾಸಕಾಂಗ ಪಕ್ಷದ ಸಭೆಗೆ ಈಗ ಬಿಜೆಪಿ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥ 4 ಜನ ಶಾಸಕರು ಬರ್ತಾರ ಅಂತಕ್ಕಂಥ ಒಂದು ಕುತೂಹಲ ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲೇನೆ ಶ್ರೀನಿವಾಸ ಹಳಕಟ್ಟಿ. ಯಾಕಂತಂದ್ರೆ ಒಂದೊಂದು ಸ್ಪಷ್ಟ, ಕಾಂಗ್ರೆಸ್ ಶಾಸಕಾಂಗ ಸಭೆ ಕರೆದಿರ್ತಕ್ಕಂಥದ್ದು ಅಪಾಯವನ್ನ ತಪ್ಪಿಸಲಿಕ್ಕೆ, ಅವರ ನೋವುಗಳನ್ನು ಕೇಳಲಿಕ್ಕೆ. ಹಾಗಿದ್ರೆ ಮೈತ್ರಿ ಸರ್ಕಾರ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದೆ. ಇದು ಎಲ್ಲ ಒಂದು ಕಡೆ ಅಪಾಯದ ಕರೆಗಂಟೆ. ನಿನ್ನೆ ಕೂಡ ಹೇಳ್ತಾ ಇದೆ, ಈ ಒಂದು ಅತೃಪ್ತಿ ಏನಿದೆ, 4 ಜನ 5 ಜನ ಶಾಸಕರು ಹೊರಗಡೆ ಹೋಗಿರ್ತಕ್ಕಂಥದ್ದು ಮೈತ್ರಿ ಸರ್ಕಾರಕ್ಕೆ ಅಪಾಯದ ಕರೆಗಂಟೆ. ಈ ಕರೆಗಂಟೆನ ಈಗ ಖುದ್ದು ರಾಹುಲ್ ಗಾಂಧಿ ಅವರು ನೀಡಿರೋದ್ರಿಂದ ಎಲ್ಲೋ ಒಂದು ಕಡೆ ಇದನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನಕ್ಕೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಬಿಜೆಪಿ ಆಪರೇಷನ್ ಕಮಲ ವಿಫಲ ಮಾಡಿದವರು ಯಾರು? ಈಗಾಗಲೇ ಕಾಂಗ್ರೆಸ್ ಎಚ್ಚೆತ್ತುಕೊಂಡ ನಂತರ ಈ ಆಪರೇಷನ್ ಕಮಲ ವಿಫಲ ಮಾಡದಂತ ನಾಯಕ ಸಿದ್ದರಾಮಯ್ಯ. ಬಿಜೆಪಿ ಆಪರೇಷನ್ ವಿಫಲ ಮಾಡಿದ್ದೇ ಸಿದ್ದರಾಮಯ್ಯ ಅನ್ನೋದು. ನಿನ್ನೆ ಮಧ್ಯರಾತ್ರಿಯವರು ಕೂಡ ಕೆ.ಸಿ. ವೇಣುಗೋಪಾಲ್ ಮತ್ತು ಇವರು ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ರು. ಇದೇ ಕಾರಣಕ್ಕೆ ನಿರಾಳರಾದ್ರ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಯಾವುದೇ ಟೆನ್ಷನ್ ಇಲ್ಲ ಅಂದಿದ್ದು ಇದಕ್ಕೆ ನಾನು ಅಂತದ್ದು. ಯಾಕಂದ್ರೆ ಇವತ್ತು ಕೂಡ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ರು, ಮಾಧ್ಯಮದ ಮೇಲೆ ಹರಿಯಾಯಿದ್ರು, ಬಿಜೆಪಿ ಮೇಲೆ ಅಟ್ಯಾಕ್ ಮಾಡಿದ್ರು. ನಮ್ಗೆ ಯಾವುದೇ ಟೆನ್ಷನ್ ಇಲ್ಲ ಕಂಡ್ರೆ, ನಿಮಗೆ ಟೆನ್ಷನ್ ಇರೋದು ಅಂತ ಹೇಳಿದ್ರು. ಹಾಗಿದ್ರೆ ಈ ಕೂಲ್ ಆಗಿರ್ಲಿಕ್ಕೆ ಕಾರಣ ಯಾರು ಅಂದ್ರೆ ಸಿದ್ದರಾಮಯ್ಯ, ಮಾಜಿ ಸಿಎಂ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ. ಗೋಕಾಕ್ನ ಶಾಸಕರನ್ನ ಹೊರತುಪಡಿಸಿ ಬೇರೆ ಎಲ್ಲ ಅತೃಪ್ತರ ಜೊತೆಗೆ ಸಿದ್ದರಾಮಯ್ಯ ಸಂಪರ್ಕ ಮಾಡಿದರೆ ನಿಮಗೆ ಯಾವುದೇ ತೊಂದರೆ ಆಗಲ್ಲ, ಬನ್ನಿ ನಾವೆಲ್ಲವೂ ಕೂಡ ನಿಮಗೆ ಗೌರವ ಕೊಡ್ತೀವಿ, ನಿಮ್ಮ ಕೆಲಸಗಳೇನಿದಾವೆ, ನಿಮಗೆ ಸ್ಥಾನಮಾನ ಎಲ್ಲವೂ ಕೂಡ ಮಾಡಿಕೊಡ್ತೀವಿ ಅನ್ನೋ ಕಾರಣಕ್ಕಾಗಿ ಈಗ ಅತೃಪ್ತರು ಒಬ್ಬೊಬ್ಬರಾಗಿ ಬೆಂಗಳೂರನ್ನತ್ತ ಮುಖ ಮಾಡಿದ್ದಾರೆ. ಹಾಗಾಗಿ ಇವತ್ತು ದೇವೇಗೌಡರು ಇರ್ಬೋದು, ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಇರ್ಬೋದು, ಸಿಎಂ ಕುಮಾರಸ್ವಾಮಿ, ಹಾಗೆಯೇ ದಿನೇಶ್ ಗುಂಡೂರಾವ್ ಎಲ್ಲರೂ ಕೂಡ ಕೂಲ್ ಆಗಿದ್ದಾರೆ. ಇದಕ್ಕೆ ಈ ಆಪರೇಷನ್ ಕಮಲದ ಪ್ರಯತ್ನಕ್ಕೆ ಬ್ರೇಕ್ ಹಾಕುವ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ ಸಿದ್ದರಾಮಯ್ಯ. ಯಾವ ರೆಸಾರ್ಟ್ಗೂ ಯಾರನ್ನು ಶಿಫ್ಟ್ ಮಾಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಬಿಜೆಪಿ ನಾಯಕರುಗಳಿಗೆ ರೆಸಾರ್ಟ್ ನಲ್ಲಿ ಇರ್ಲಿಕ್ಕೆ ಹೇಳಿದ್ದೇವೆ.
ಅವ್ರು ಆರಾಮಾಗಿ ಇದ್ದಾರಲ್ಲಿ. 5 ಜನ ಕಾಂಗ್ರೆಸ್ ನಿಮಗೆ ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಅವರೇ. ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಪ್ರತಿಯೊಂದು ನಾಟಿಕೆ ಬೆಳವಣಿಗೆಗಳ ಬಗ್ಗೆ ನಾನು ಗಮನ ಕೊಟ್ಟಿದ್ದೇನೆ. ಪ್ರತಿಯೊಂದು ವಿಷಯಗಳು ನನಗೆ ಗೊತ್ತಿದೆ. ನಾನು ಆರಾಮಾಗಿದ್ದೇನೆ. ಟೆನ್ಷನ್ ನೀವು ಟೆನ್ಷನ್ ತಗೊಂಡಿದ್ದೀರಿ. ಆರಾಮಾಗಿದ್ದೇನೆ ನಾನು. ಯಾರ ಜೊತೆನೂ ಸಲಹೆ ತಗೊಂಡು ನಾನು ರಾಜಕೀಯ ಮಾಡಬೇಕಾಗಿಲ್ಲ. ಇನ್ನು ಸಿಎಂ ಕುಮಾರಸ್ವಾಮಿ ಸಹೋದರ ಎಚ್ ಡಿ ರೇವಣ್ಣ ಕೂಡ ನನಗೇನ್ರಿ ಟೆನ್ಷನ್, ನನಗೇನು ಹೊಲ ಮನೆ ಹೋಗುತ್ತಾ, ನನಗೆ ಯಾವ ಟೆನ್ಷನ್ ಇಲ್ಲ, ನಾನು ಹೊಸ ಪಂಚಾಂಗ ನೋಡ್ದಂಗೆ ಕೂತಿದ್ದೀನಿ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಎಚ್ ಡಿ ರೇವಣ್ಣ. ಆರಾಮಾಗಿದ್ದೀವಲ್ರಿ, ನಾವೇನ್ ತಲೆ ಕೆಡಿಸಿ ಹೇಳೋ ಟೆನ್ಷನ್ ನಮ್ಗೆ ಟೆನ್ಷನ್ ತಗೊಳ್ಳೋಣ. ಈಗ ಏನಾದ್ರು ಹೊಲ ಮನೆ ಕಳ್ಕೊಳ್ಳೋದಂದ್ರೆ ಟೆನ್ಷನ್ ತಗೋಬೇಕು. ನಮ್ಮ ಯಾವ ಅಂತ ನಡೀರಿ 3 ಗಂಟೆ ಬನ್ನಿ ಎಲ್ಲ ಹೇಳ್ತೀನಿ ನಿಮ್ಗೆ. ನಾವ್ ಯಾವಾಗಲೂ ಕೂಲಾಗಿ ಇದೀವಿ. ನಾವು ತಲೆನೇ ಕೆಡಿಸಿ ಬನ್ರಿ ನೀವು. ಅವೇನೇನು ಎಲ್ಲ ಈಗ ಪಂಚಾಂಗ, ಹೊಸ ಪಂಚಾಂಗ ಬಂದೈತೆ, ಅದ್ ನೋಡ್ಕೊಂಡು ಹೇಳ್ತೀನಿ ಬನ್ನಿ. ಈಗ ನೆನ್ನೆ ಬಂದಿರೋ ತಮಿಳ್ನಾಡ್ದು, ನಮ್ದು ಯುಗಾದಿ ಬರೋದು ತಮಿಳ್. ಇನ್ನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕೂಡ ಈ ವಿದ್ಯಮಾನದ ಬಗ್ಗೆ ರಿಯಾಕ್ಟ್ ಮಾಡಿದರೆ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತೇಳಿ ಹೇಳಿಕೆ ನೀಡಿದ್ದಾರೆ. ನೋಡಿಯಪ್ಪ, ನಮ್ಮ 38 ಜನ ನಮ್ಮದು, ನನ್ನ ಸೊಸೆ ಸೇರಿ ಏನು ನಮಗೆ ಯೋಚನೆ ಇಲ್ಲ ಅಷ್ಟೇ. ಅದಕ್ಕಿಂತ ಹೆಚ್ಚು ಹೇಳೋಲ್ಲ. ಎಲ್ಲರಿಗೂ ಜವಾಬ್ದಾರಿ ಹೆಚ್ಚಿದ್ದೀನಿ. ಅವರ ಕ್ಷೇತ್ರದಿಂದ ಮುಸ್ಲಿಂ ಮೈನಾರಿಟಿಗೆ ಜನ ಕರ್ಕೊಂಡು ಬರಬೇಕು ಅಂತೇಳಿ ಅದರಲ್ಲಿ ಭಾಳ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾಯಿದ್ದೀನಿ. ಈ ಕಡೆ ನಾನು ಗಮನ ಹರಿಸಿಲ್ಲ. ಸತ್ಯ ಹೇಳೋದಾದರೆ ನಾನು ಇದು ತಲೆಗೂ ಕೆಡಿಸ್ಕೊಂಡಿಲ್ಲ. ಕೇಳಿ, ಪ್ರೆಸಿಡೆಂಟ್ರು ಬಂದಿದ್ದಾರೆ, ಎಲ್ಲ ಕಡೆಗೆ ಫೋನ್ ಮಾಡಿ ನಾಳೆ ನೋಡ್ತೀನಿ ನಿಮ್ಮ ಶಕ್ತಿನ ಅಂತೇಳಿ ನಾಳೆ ಎಲ್ಲರಿಗೂ ಹೇಳ್ತೀನಿ. ರಾಜಕೀಯ ಬೆಳವಣಿಗೆ ಸಂಬಂಧ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಮಾತಾಡಿದ್ದಾರೆ ನನ್ನ ಜೊತೆ? ನನ್ನ ಜೊತೆ ಪ್ರಾಮಾಣಿಕವಾಗಿ ಯಾರು ಮಾತಾಡಿ, ನಾಟ್ ಇವನ್ ದಿ ಸ್ಟೇಟ್ ಲೀಡರ್ಸ್, ಆಯಿತಾ? ನಾನು ಅವರೇ ಆಸಕ್ತಿ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಸಂತೋಷ. ನನಗೇನು ಸರ್ಕಾರ ಸ್ಥಿರವಾಗಿರುತ್ತೆ, ಏನು ಸಮಸ್ಯೆ ಇಲ್ಲ. ನೀವು ಬಿಟ್ಟರೆ ಸ್ಥಿರವಾಗಿ ನಮ್ಮೆಲ್ಲ ಹಾಕ್ಬಿಟ್ರಿ ನೀವು, ನಮ್ದಲ್ಲ. ನೀವು ಬಿಟ್ಟರೆ ಸ್ಥಿರವಾಗಿ. ಇನ್ನು ಈ ವಿದ್ಯಮಾನ ಕುರಿತಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಕೂಡ ಮಾತನಾಡಿದರು. ಯಾವ ಶಾಸಕರು ಕೂಡ ಬಿಜೆಪಿಗೆ ಪಕ್ಷಾಂತರ ಆಗುವ ಸಂದರ್ಭ ಇಲ್ಲ, ಸಾಧ್ಯವೂ ಇಲ್ಲ. ಬಿಜೆಪಿಯವರು ಹಠ ಮಾಡಿದ್ದಾರೆ, ಕುಮಾರಸ್ವಾಮಿಯವ್ರ ಸರ್ಕಾರ ಕೆಡುತ್ತೀವಿ, ಸಮ್ಮಿಶ್ರ ಸರ್ಕಾರ ಅಂತ. ನಾವು ಮತ್ತೆ ಮುಖ್ಯಮಂತ್ರಿ ಆಗೇ ಆಗ್ತೀವಿ ಅಂತಕ್ಕಂಥ ನಿಮ್ಮ ಚಟ ಸಾಧನೆಯೂ ಆಗುವುದಿಲ್ಲ, ಹಠ ಸಾಧನೆಯೂ ಆಗುವುದಿಲ್ಲ. ಈ ಬರೀ ಚಟ ಮತ್ತು ಹಠ ಅದಕ್ಕೆ ಬಿದ್ದು ಹೋಗಿದ್ದೀರ, ಏನೂ ಆಗಲ್ಲ. ನಮ್ಮ ಸರ್ಕಾರ ಖಂಡಿತವಾಗಿಯೂ ಸುರಕ್ಷಿತವಾಗಿದೆ, ಯಾವ ರೀತಿಯಾದಂಥ ಆತಂಕಗಳು ಇಲ್ಲ.